ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಐ ಕೇರ್ ಸೆಂಟರ್ನಿಂದ. ಭರತನಾಟ್ಯ ಪರೀಕ್ಷೆಗಳಿಗೆ ಅವಶ್ಯವಾದಂತಹ ನೃತ್ಯ ಬಂಧಗಳ ಅಥವಾ ಭರತನಾಟ್ಯ ಕಚೇರಿ ಪದ್ಧತಿಯಲ್ಲಿ ಕಂಡುಬರುವಂತಹ ಬೇರೆ ಬೇರೆ ನೃತ್ಯ ಬಂಧಗಳ ಮತ್ತು ನೃತ್ಯ ಬಂಧಗಳ ಪಾಠವನ್ನ ನಾನು ಮಾಡ್ತಾ ಇದ್ದೀನಿ ಅಲ್ವಾ. ಈಗಾಗಲೇ ನೀವು ಪುಷ್ಪಾಂಜಲಿ, ಮಲ್ಲಾರಿ, ಅಲಾರಿಪ್ಪು, ತೋಡೆಯ ಮಂಗಲ, ಕೌತ ಮೊದಲಾದಂತಹ ನೃತ್ಯ ಬಂಧಗಳ ಬಗ್ಗೆ ಪಾಠವನ್ನ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಅದೇ ರೀತಿಯ ಮತ್ತೊಂದು ನಾಂದಿ ಕ್ರಮದ ನೃತ್ಯಾಂಗವನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಳ್ಳೋಳಿದ್ದೀನಿ. ಯಾವ್ದು ಅಂತೀರಾ? ಕೆಲವರಿಗೆ ಇದು ಹೊಸ್ತು ಅಂತ ಅನಿಸ್ಬಹುದು. ಯಾಕೆಂತಂದ್ರೆ ಬಹಳಷ್ಟು ಕಡೆ ಇದು ಪ್ರಚಲಿತದಲ್ಲಿಲ್ಲ. ಕೆಲವರಿಗೆ ಇದು ನಮ್ಮ ಕ್ರಮ, ನಾವ್ ಇದನ್ನ ಮಾಡ್ತಾ ಬಂದಿದ್ದೀವಿ ಅಂತ ಸಂತೋಷ ಆಗಬಹುದು. ಇದು ಮೇಳ ಪ್ರಾಪ್ತಿ, ತುಂಬಾ ಪ್ರಾಚೀನವಾಗಿರುವಂತಹ ಒಂದು ನಾಂದಿ ಕ್ರಮದ ಪದ್ಧತಿ. ಮೇಳ ಪ್ರಾಪ್ತಿ ಅಂತಂದ್ರೆ ಏನು ಅಂತ ಬಹಳಷ್ಟು ಜನರಿಗೆ ಬಹುಶಃ ಇದ್ರ ಬಗ್ಗೆ ಒಂದು ಸುದೀರ್ಘವಾದ ಪರಿಚಯ ಬೇಕಾಗತ್ತೆ. ಅದನ್ನ ತಿಳಿಸ್ಕೊಡ್ತಾನೆ ಅದರ ಇತಿಹಾಸದ ಬಗ್ಗೆ ನಾನು ಮಾತಾಡೋಳಿದ್ದೇನೆ. ಮೇಳ ಪ್ರಾಪ್ತಿ ಅಂತಂದ್ರೆ ಮೇಳ ಪದ್ಧತಿಯ ಒಂದು ವಿಶಿಷ್ಟವಾದಂತಹ ನಾಂದಿ ಕ್ರಮದ ಪದ್ಧತಿಯಾಗಿ ಇದನ್ನ ನಾವು ಕಾಣ್ತೀವಿ. ಇದು ಬಹುತೇಕ ಕಡೆ ಕಾಣಿಸೋದಿಲ್ಲ, ನಶಿಸಿ ಹೋಗಿದೆ ಅಂತಲೇ ಕೆಲವರು ಸಂಶೋಧಕರು ಹೇಳ್ತಾರೆ, ಹಿಗ್ಗಿನ್ಸ್ ಮೊದಲಾದಂಥವ್ರು. ಆದ್ರೆ ಕರ್ನಾಟಕದಲ್ಲಿ ಇನ್ನೂ ಇದರ ಅರಿವು ಇದೆ, ಹಾಗೇನೆ ಇದರ ಪ್ರಯೋಗವೂ ಇದೆ. ಯಾಕೆ ಅಂತಂದ್ರೆ ಇದು ಕರ್ನಾಟಕದಿಂದಲೇ ಹುಟ್ಟಿದ್ದು ಕೂಡ. ಕೆಲವು ಮಟ್ಟಿಗೆ ನಾವ್ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದ 4 ಮುಖ್ಯ ನೃತ್ಯ ಪರಂಪರೆಗಳು ಯಾವುದು ಗೊತ್ತಲ್ವಾ? ಮೊಗೂರು, ನಂಜನಗೂಡು, ಕೋಲಾರ ಮತ್ತು ಮೈಸೂರು. ಈ ಹೊತ್ತಿಗೆ ನಾವು ಅದನ್ನ ಕಲ್ತುಕೊಂಡು ಬಂದಿದ್ದೀವಿ ಅಲ್ವಾ. ಕೊನೆ ಪಕ್ಷ ಹೆಸರಾದ್ರೂ ಪರಿಚಯ ಇರುತ್ತೆ ಅಲ್ವಾ. ಇಂತಹ 4 ಶೈಲಿಗಳಲ್ಲಿ ಮೂಗೂರು ಅನ್ನುವಂತಹ ಸಂಪ್ರದಾಯದಲ್ಲಿದ್ದವರಿಗೆ ಈ ಮೇಳ ಪ್ರಾಪ್ತಿಯ ವಿಷಯ ಗೊತ್ತು. ಯಾಕೆ ಅಂತಂದ್ರೆ ಅವರ ಪದ್ಧತಿಯಲ್ಲಿ ಇವತ್ತಿಗೂ ಕೂಡ ಅದನ್ನ ನರ್ತಿಸ್ತಾ ಬರ್ತಾ ಇದ್ದಾರೆ. ಏನಿದು ಮೇಳ ಪ್ರಾಪ್ತಿ ಅಂತಂದ್ರೆ, ಕರ್ನಾಟಕದ ಈ ನೃತ್ಯ ಶೈಲಿಯ ಕ್ರಮಗಳಲ್ಲಿ ಯಾವುದೇ ನೃತ್ಯ ಪ್ರಸ್ತುತಿ ಆರಂಭವಾಗುವ ಮೊದಲು ಕೊಳಲಿನಲ್ಲಿ ಮೊದಲಿಗೆ ರಾಗಾಲಾಪನೆ ಮಾಡಿದ ನಂತರ ಮೃದಂಗದಲ್ಲಿ ಒಂದು 5-6 ಆವರ್ತ ಪೂರ್ತಿಯಾಗಿ ರಂಗ ಅಥವಾ ಸಭೆ ನಮ್ಗೆ ಏನ್ ಕಾಣಿಸ್ತಾ ಇದೆಯೋ ಅದು ಮೊಳಗುವ ಹಾಗೆ ನುಡಿಸಿ ಒಂದು ದೀರ್ಘವಾದಂತಹ ಮುಕ್ತಾಯವನ್ನ ಕೊಡ್ತಾ ಇದ್ರು. ಮೃದಂಗದ ಜೊತೆಗೇನೆ ಬೇರೆ ಬೇರೆ ವಾದ್ಯಗಳು ತಮಗ ಆಗುವ ತರದ ನುಡಿಕಾರಗಳಿಂದ ಸೇರ್ಕೊಳ್ತಾ ಇದ್ರು. ಇದು ಯಾಕೆ ಮಾಡ್ತಾ ಇದ್ರು? ಈ ಹೊತ್ತಿಗೂ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ನರ್ತನ ಕಚೇರಿ ಪ್ರಾರಂಭವಾಗ್ತಾ ಇದೆ ಅನ್ನೋದನ್ನ ತಿಳಿಯಪಡಿಸೋದಕ್ಕೆ, ಸಭೆಯ ಏಕಾಗ್ರತೆಯನ್ನು ಸಂಪೂರ್ಣವಾಗಿ ಸೆಳೆಯೋದಕ್ಕೆ ಮತ್ತು ಆ ನೃತ್ಯ ಪರಿಸರ, ಆ ವಾತಾವರಣವನ್ನ ತಂದು ಕೊಡೋದಕ್ಕೆ. ಇಲ್ಲಿ ವಾದ್ಯವೇ ಪ್ರಮುಖತಃ ಬಳಕೆ ಆಗ್ತಾ ಇತ್ತು. ಮೊದಲಿಗೆ ಗಾಯನವಾಗಲಿ ಅಥವಾ ನರ್ತನವಾಗಲಿ ಇರ್ಲಿಲ್ಲ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಜಯ ಜಾನಕಿ ರಮಣ, ತೋಡೆಯ ಮಂಗಲ ಮೊದಲಾದಂತಹ ಸ್ತುತಿಯ ಮೂಲಕ ನಂತರದಲ್ಲಿ ನರ್ತಕಿ ಪ್ರವೇಶ ಮಾಡಿ ಪುಷ್ಪಾಂಜಲಿಯನ್ನ ಮಾಡುವುದು ಕ್ರಮವಾದ್ರಿಂದ ಕೊಳಲಿನವರು ಅಥವಾ ಮಖವೀಣೆಯವರು ಮೊದಲು ರಾಗವನ್ನ ಆಲಾಪನೆ ಮಾಡಿದ ಮೇಲೆ ಮೃದಂಗದ ಈ ಮೇಳ ಪ್ರಾಪ್ತಿ ಆರಂಭವಾಗಿ ನಂತರದಲ್ಲಿ ಮಂಗಳ ಶ್ಲೋಕ ಬಂದು ಅದು ಸುಂದರವಾದ ರೀತಿಯಲ್ಲಿ ಪ್ರಸ್ತುತ ಆಗ್ತಾ ಇತ್ತು. ಒಟ್ನಲ್ಲಿ ಮೃದಂಗ ತಾಳಗಳ ಒಡನೆ ತತ್ಕಾರವನ್ನ ವೈಶಿಷ್ಟ್ಯ ಪೂರ್ಣವಾದಂತಹ ಒಂದು ಸೊಲ್ಕಟ್ಟು ಅಥವಾ ಜತಿಗಳ ಗುಂಪನದಲ್ಲಿ ಪ್ರಸ್ತುತಗೊಳಿಸುವಂತಹ ಒಂದು ಪದ್ಧತಿಯೇ ಮೇಳ ಪ್ರಾಪ್ತಿ ಅಂತ ಗೊತ್ತಾಗತ್ತೆ. ಇದಕ್ಕೆ ಮೇಲಾಪಕ, ಹಾಗೇನೆ ತತ್ತಾವಧಾನ, ಉಗ್ಗಡಿಸುವಿಕೆ ಅನ್ನುವಂತಹ ಬೇರೆ ಹೆಸರುಗಳು ಇವೆ. ಅದ್ರ ಬಗ್ಗೆ ನಾವು ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಎಂತಹ ಇತಿಹಾಸ ಇದೆ, ಯಾರೆಲ್ಲ ಇದನ್ನ ಹೇಳಿದ್ದಾರೆ ಅಂತಂದ್ರೆ, 13ನೇ ಶತಮಾನದ ಶಾಂಗದೇವ ಬರೆದಂತಹ ಸಂಗೀತ ರತ್ನಾಕರದ ಸಮಯದಿಂದಲೇ ಮೇಳ ಪ್ರಾಪ್ತಿಯ ಕ್ರಮಕ್ಕೆ ಆಧಾರ ಇದ್ದಿದ್ದು ನಮಗೆ ಗೊತ್ತಾಗತ್ತೆ. ಆದ್ರೆ ಅಲ್ಲಿ ಅದನ್ನ ಮೇಳಾಪಕ ಅಥವಾ ಮೇಳಾಪಿನಿ ಎನ್ನುವಂತಹ ಹೆಸರಿನಿಂದ ಕರೆಯಲಾಗಿದೆ. ಇದೊಂದು ವಾದ್ಯ ಪ್ರಬಂಧ. ವಾದ್ಯ ಪ್ರಬಂಧ ಅಂತಂದ್ರೆ ಏನು? ವಾದ್ಯಗಳು ನುಡಿಸುವಂತಹ ಒಂದು ಸ್ಪೆಸಿಫಿಕ್ ಕಂಪೋಸಿಷನ್ ಮೊದಲು ಸಮ ಏಕತಾಳದಲ್ಲೇ ಇರಬೇಕು ಅನ್ನುವಂಥ ನಿಯಮ ಇತ್ತು. ಧೃತಲಯದಲ್ಲಿ ವಾದಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಆಗಿನ ಕಾಲದಲ್ಲಿ ಉತ್ತಮ ಬೃಂದ, ಮಧ್ಯಮ ಬೃಂದ, ಕನಿಷ್ಠ ಬೃಂದ ಅಂದ್ರೆ ಹಿಮ್ಮೇಳದವರ ವಾಲ್ಯೂಮ್. ಈಗ ನಾವೇನು ಕೊಳಲು, ಮೃದಂಗ ಅಥವಾ ವೀಣೆ, ವಯಲಿನ್ ಈ ತರ ಇಟ್ಕೊಳ್ತೀವಲ್ವಾ, ಆಗ ಹಾಗಲ್ಲ, ತರಹೇವಾರಿ ವಾದ್ಯಗಳು ಇರ್ತಿದ್ವಂತೆ. ಹಾಗಾಗಿ ಉತ್ತಮ ಬೃಂದದಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ವಾದ್ಯಗಳು ಕೂಡ್ಕೊಳ್ತಿತ್ತು. ಮಧ್ಯಮ ಬೃಂದದಲ್ಲಿ ಅದಕ್ಕಿಂತ ಕಡಿಮೆ, ಕನಿಷ್ಠ ಬೃಂದದಲ್ಲಿ ಇನ್ನೂ ಕಡಿಮೆ.
ಒಟ್ಟಲ್ಲಿ ಕನಿಷ್ಠ ವೃಂದದಲ್ಲಿ 8ರಷ್ಟಾದ್ರೂ ಕೂಡ ಹಿಮ್ಮೇಳದವರು ಇರ್ತಿದ್ರು ಅಂತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಬಹಳ ಉತ್ತಮ ಬೃಂದದಿಂದಲೂ ಮೊದಲುಗೊಂಡು ಕನಿಷ್ಠ ಬೃಂದದವರೆಗೂ ಕೂಡ ಈ ಮೇಳಾಪಕ ಇದ್ದಿದ್ದು ಗೊತ್ತಾಗತ್ತೆ. ಅದರಲ್ಲೂ ಕೂಡ ಕರಟ, ಟಿಪಿಕ ಮತ್ತು ಕಾಹಲ ಅನ್ನುವಂಥ ವಾದ್ಯಗಳು ಇವೆಲ್ಲವೂ ಕೂಡ ಉತ್ತಮ ಬೃಂದದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಕಾಹಲ ಅಂತಂದ್ರೆ ಏನಂತ ಅಂದ್ಕೊಡ್ರಿ, ಕಹಳೆ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ನುಡಿಸ್ತಾ ಇದ್ರು ಅಂತ ಸಂಗೀತ ರತ್ನಾಕರದಿಂದ ನಮಗೆ ತಿಳಿದು ಬರುತ್ತೆ. ಆದ್ರೆ ಪಾಠಾಕ್ಷರಗಳು ಮಾತ್ರ ವಿಚಿತ್ರವಾಗಿದೆ. ಯಾಕೆ ಹೇಳಿ? ಕರಟ ಟಿಪಿಕಕ್ಕೆ ಆಗ್ಬೇಕಲ್ವಾ, ಅದು ಕೂಡ ವಾದ್ಯ ಅಲ್ವಾ. ಸೊ ಅದಕ್ಕೆ ಟಿರಿಕಿ ಟಿರಿಕಿತಿ ಅನ್ನುವಂಥ ರೀತಿನಲ್ಲಿ ಅದನ್ನ ಸಂಯೋಜನೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗತ್ತೆ. ಅದೂ ಕೂಡ ಚಂಡಣ ಅನ್ನುವಂತಹ ಒಂದು ವಾದ್ಯ ಪ್ರಬಂಧ ಇದೆ, ಅದರ ನಂತರದಲ್ಲಿ ಇದನ್ನ ಸಂಯೋಜಿಸಬೇಕು ಅಂತಲೂ ಹೇಳ್ತಾರೆ. ಒಟ್ನಲ್ಲಿ ಇದು ನರ್ತನಾರಂಭದಲ್ಲಿ ಕಾಣುತ್ತೆ, ಇದೊಂದು ವಾದ್ಯ ಪ್ರಬಂಧವಾಗಿದೆ. ಚಂಡಣದ ನಂತರ ಬರಬೇಕು. ಕರಟ, ಟಿಪಿಕ, ಕಾಹಲದಲ್ಲಿ ಮುಖ್ಯವಾಗಿ ಈ ವಾದ್ಯ ಪ್ರಬಂಧ ನುಡಿಯಲ್ಪಡ್ಬೇಕು, ಸಮ ಏಕತಾಳದಲ್ಲಿರ್ಬೇಕು. ಮತ್ತು ಇದನ್ನ ಮೇಳಾಪಕ ಅನ್ನುವಂಥ ಹೆಸರಿಂದ ಅಥವಾ ಮೇಳಾಪಿನಿ ಅನ್ನುವಂಥ ಹೆಸರಿಂದ ಕರೆಯುವಂತಹ ಪದ್ಧತಿ ಇತ್ತು ಮತ್ತು ಕರ್ನಾಟಕ ದೇಶದಲ್ಲಿ ಪ್ರಸಿದ್ಧವಾಗಿತ್ತು. ಇದು 14 ವಾದ್ಯ ಪ್ರಬಂಧಗಳಲ್ಲಿ ಒಂದು ಅನ್ನುವ ಥರದಲ್ಲಿ ನಮಗೆ ವಿಷಯಗಳು, ಲಕ್ಷಣಗಳು ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಪಂಡರೀಕ ವಿಠಲ ಅನ್ನುವಂಥ ಇನ್ನೊಬ್ಬ ಲಾಕ್ಷಣಿಕ ಇದ್ದ. ಅವನು ಅಕ್ಬರ್ನ ಆಸ್ಥಾನದಲ್ಲೆಲ್ಲ ಹೋಗಿ ಬಹಳ ಹೆಸರನ್ನ ಸಂಪಾದಿಸಿದ್ದ. 4-5 ಲಕ್ಷಣ ಗ್ರಂಥಗಳನ್ನ ಬರೆದಿದ್ದಾನೆ. ಅವನು ಬರೆದಂತಹ ಒಂದು ಲಕ್ಷಣ ಗ್ರಂಥ ಪ್ರಮುಖವಾದದ್ದು ನರ್ತನ ನಿರ್ಣಯ. ಕೇಳಿರ್ಬೋದು, ನಿಮ್ಮ ಪರೀಕ್ಷೆಗಳಲ್ಲಿ ಇದನ್ನ ಒಂದು ಶಾಸ್ತ್ರ ಗ್ರಂಥವಾಗಿ ಇದನ್ನ ನಿಮ್ಗೆ ವಿಷಯವನ್ನ ಕೊಟ್ಟಿರ್ತಾರಲ್ವಾ. ಅದರಲ್ಲಿ ಈ ಮೇಳ ಪ್ರಾಪ್ತಿಯ ವಿಷಯ ಬರುತ್ತೆ. ಅಲ್ಲಿಯೂ ಕೂಡ ಮೇಳಾಪಕ ಅನ್ನುವಂಥ ಹೆಸರಿಂದ ಬರುತ್ತೆ. ಅದ್ರಲ್ಲಿ ಹೇಗಿದೆ ಹಂತಗಳು ಅಂತಂದ್ರೆ, ಕೊಳಲಿನಲ್ಲಿ ರಾಗಾಲಾಪನೆಯನ್ನ ಮಾಡ್ಬೇಕು. ಮೊದಲು ಹೇಳ್ದಂಗೆನೆ ನೋಡಿ, ಅದು ಇದ್ದದ್ದು ಮೈಸೂರು ಮತ್ತು ಮೂಗೂರು ಶೈಲಿಯ ನೃತ್ಯ ಪರಂಪರೆಯಲ್ಲಿ. ಆಗ ಹೇಳಿದ್ ನಾನು, ಕೊಳಲಿನಲ್ಲಿ ರಾಗಾಲಾಪನೆ ಮಾಡಿ ಎಲ್ಲವನ್ನ ಲಕ್ಷಣವನ್ನ ಹೇಳಿದ್ನಲ್ಲ, ಅದಕ್ಕೂ ಇದಕ್ಕೂ ಎಷ್ಟು ನಂಟಿದೆ ಅಂತ ಗೊತ್ತಾಗತ್ತೆ ನೋಡಿ. ಕೊಳಲಿನಲ್ಲಿ ರಾಗಾಲಾಪನೆಯನ್ನ ಮಾಡಿದ ಬಳಿಕ ಮೇಳದವರು ಅಥವಾ ಸಂಪ್ರದಾಯದವರು ಅಂತ ಅವ್ರನ್ನ ಕರೀತಾರೆ. ಅದೇ ಹೇಳದ್ನಲ್ಲ, ಕನಿಷ್ಠ ಬೃಂದ, ಉತ್ತಮ ಬೃಂದ, ಮಧ್ಯಮ ಬೃಂದ, ಬೃಂದದವರು, ಸಂಪ್ರದಾಯದವರು, ಮೇಳದವರು ಅಂತ ಅವ್ರಿಗೆ ಹೆಸರು. ಹಿಮ್ಮೇಳಕ್ಕೆ ಆಗಿನ ಕಾಲಕ್ಕೆ ಈ ಸಂಪ್ರದಾಯದವರು ಕೊಳಲಿನಲ್ಲಿ ರಾಗಾಲಾಪನೆಯನ್ನ ಮಾಡಿದ ಬಳಿಕ ರಂಗಭೂಮಿಗೆ ಪ್ರವೇಶ ಮಾಡಿ ಅಲ್ಲಿ ಕುಳಿತುಕೋಬೇಕು. ಅದಾದ್ಮೇಲೆ ಏಕಾಗ್ರವಾದಂತಹ ಮನಸ್ಸಿನಿಂದ ಶ್ರುತಿ ಮಾಡ್ಕೊಳ್ಳೋದು, ಅಂದ್ರೆ ಆಗಿನ ಕಾಲದಲ್ಲಿ ಅದನ್ನ ವಾದ್ಯ ಸಾಮ್ಯ ಅಂತ ಕರಿತಾ ಇದ್ರು. ಅದನ್ನ ಮಾಡಿಕೊಂಡು ಮೇಲಾಪಕವನ್ನ ನುಡಿಸೋದಕ್ಕೆ ಆರಂಭ ಆಗ್ಬೇಕು. ಇದಾಗಿ ಗಜರ ಮತ್ತು ತುಡುಕ ಅಂತ ಮತ್ತೆರಡು ವಾದ್ಯ ಪ್ರಬಂಧಗಳನ್ನು ನುಡಿಸ್ಬೇಕು. ಆ ಹೊತ್ತಿನಲ್ಲಿ ರಂಗದ ಪರದೆ ಸರಿಯುತ್ತೆ. ನರ್ತಕಿ ಅಥವಾ ನರ್ತಕ ಪ್ರವೇಶ ಮಾಡ್ತಾಳೆ. ಬಂದು ದಿಕ್ಪಾಲಕ, ತ್ರಿಮೂರ್ತಿಗಳು, ಗಣಪತಿ, ಪಾರ್ವತಿ, ಭರತ, ತಂಡು, ಲಕ್ಷ್ಮಿ, ಸರಸ್ವತಿ ಮುಂತಾದ ಮಾತೃಕಾ ದೇವತೆಯರು, ಮುನಿಗಳು, ನಾಗರು, ಯಕ್ಷ, ಗಂಧರ್ವ, ಕಿನ್ನರು, ಅಬ್ಬಬ್ಬ ಎಷ್ಟಿಷ್ಟೆಲ್ಲ ಇದೆ ಅಂತಂದ್ರೆ, ಹೀಗೆ ರಂಗದಲ್ಲಿರುವಂತಹ ಎಲ್ಲಾ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡಿ ರಂಗವನ್ನ ಒಂದು ಚಂದನೆಯ ಒಂದು ಆರಂಭಕ್ಕೆ ಅವರು ಶುರು ಮಾಡ್ತಾರೆ ಅಲ್ವಾ. ಇದಾಗಿ ಮುಖಚಾಲಿ ಅಥವಾ ಪುಷ್ಪಾಂಜಲಿ ಅಂತಲೂ ಕೂಡ ಕರೀತಾರೆ ಅದನ್ನ. ಮುಖಚಾಲಿ ಒಳಗಡೆನೆ ಪುಷ್ಪಾಂಜಲಿ ಒಂದು ಅಂಗ ಅಂತ ಗೊತ್ತಾಗತ್ತೆ. ಅದನ್ನ ಅಭಿನಯ ಮಾಡುವಂಥದ್ದು. ಅದಾದ್ಮೇಲೆ ಶ್ಲೋಕಾಭಿನಯವನ್ನ ಮಾಡ್ಬೇಕು ಅಂತ ಪಂಡರೀಕ ವಿಠಲ ಹೇಳ್ತಾನೆ. ಹೀಗೆ ನರ್ತನ ಇಳಿದೇನೆ ಕೇವಲ ಮೃದಂಗ ಅಥವಾ ಮೃದಂಗ ಮತ್ತು ತಾಳದ ನೆರವಿನಿಂದ ಈ ಮೇಳ ಪ್ರಾಪ್ತಿ ನಡಿಬೇಕಾದ್ರೆ ರಂಗಮಂಚದ ಪರದೆಯ ಹಿಂದೆ ನರ್ತಕಿ ನಿಂತ್ಕೊತಾ ಇದ್ಲು. ಆಕೆಯ ಸೂಕ್ಷ್ಮವಾಗಿರುವಂತಹ ಅಂಗೋಪಾಂಗ ವಿನ್ಯಾಸಗಳು ಅಸ್ಪಷ್ಟವಾಗಿ ಪ್ರೇಕ್ಷಕರಿಗೆ ಕಾಣ್ತಾ ಇದ್ವು. ಅದರಲ್ಲಿ ಅವಳು ಸೂಕ್ತವಾದಂತಹ ಅಂಗಭಂಗಿಗಳಲ್ಲಿ ನಿಲ್ಲುವಂತಹ ಕ್ರಮವೂ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಮೇಳ ಪ್ರಾಪ್ತಿ ಎಲ್ಲ ಮುಗಿದ ಮೇಲೆ ಮುಗಿತಾ ಇದ್ದಾಗೇನೆ, ಅದು ಉತ್ತುಂಗದಲ್ಲಿರ್ಬೇಕಾದ್ರೆ, ಗೀತಾಲಾಪಗಳು ಉತ್ತುಂಗದಲ್ಲಿರ್ಬೇಕಾದ್ರೆ ರಂಗದ ಪರದೆ ನಿಧಾನವಾಗಿ ಮೇಲೇಳ್ತಾ ಇತ್ತು. ಅವಳು ಪ್ರವೇಶವನ್ನ ಮಾಡ್ತಾ ಇದ್ಳು. ಇಷ್ಟೇ ಅಲ್ಲ, ಬೆಂಗಳೂರಿನ ಹಲಸೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ನಾಯಿಕಾ ಸಾನಿಯಾಗಿ ನೃತ್ಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತಹ ವೆಂಕಟ ಸುಂದರ ಸಾನಿ ಅನ್ನುವಾಕೆ ಮೈಸೂರು ಅರಸರ ಕಾಲದಲ್ಲಿ ಅವಳು ಸೇವೆಯನ್ನ ಸಲ್ಲಿಸ್ತಾ ಇದ್ಲು. ಅವಳು ಒಂದು ಗ್ರಂಥವನ್ನ ಬರೆದಿದ್ದಾಳೆ, ರಸಿಕ ಜನ ಮನೋಲ್ಲಾಸಿನಿ ಸಾರ ಸಂಗ್ರಹ ಭರತಶಾಸ್ತ್ರಮು. ಎಷ್ಟು ಉದ್ದ ಇದೆ ಅಲ್ವಾ ಟೈಟಲು. ಇಂತಹ ಒಂದು ವಿಸ್ತಾರವಾಗಿರುವಂತಹ ಗ್ರಂಥದಲ್ಲಿ ಆಕೆ ಪೂರ್ವರಂಗದ ಕುರಿತಾಗಿ ವಿವರಗಳನ್ನ ಕೊಟ್ಟಿದ್ದಾಳೆ. ಅದರಲ್ಲಿ ಈ ಮೇಳ ಪ್ರಾಪ್ತಿಯ ವಿಚಾರ ಆ ಹೆಸರು ಬರದೇನೆ ಬರುತ್ತೆ.
ಅಂದ್ರೆ ಮೃದಂಗ ತಾಳದ ಹೊಂದಾಣಿಕೆ ಪೂರ್ವರಂಗದಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಆಕೆಯ ಲಕ್ಷಣಗಳಿಂದ ನಮಗೆ ಗೊತ್ತಾಗತ್ತೆ. ಪಾತ್ರವನ್ನ ಪ್ರವೇಶಿಸುವುದಕ್ಕಿಂತ ಮುಂಚೆ ಅನ್ನೋ ಥರದಲ್ಲಿ ಹೇಳ್ತಾಳೆ, ರಂಗಸ್ಥಳ ಪ್ರವಿಶ್ಯಾತ ನತ್ವಾ ನಾಟ್ಯ ವಿಚಕ್ಷಣ ಹಸ್ತಂ ಮೃದಂಗೆ ವಿನ್ಯಸ್ಯ ಪಾಠಾಕ್ಷರ ಮುದೀರಯೇತ್ ಅಂತ ಅಂತಾಳೆ. ಅದಾದ್ಮೇಲೆ ಪಾತ್ರ ಪ್ರಥಮ ವಾದ್ಯ ಅದೇನು ಅಂತಂದ್ರೆ, ವಾದಯೇತ್ ಪ್ರಥಮಂ ವಾದ್ಯಂ ಶುಷ್ಕಂ ಗಂಭೀರ ಸಂಯುತಂ ಗೀತಂ ನೃತ್ತಂ ವಿನಾವಿಘ್ನ ಶಾಂತ್ಯರ್ಥೇ ಚ ಸಮಾಚರೇತ್ ಅಂತ ಅಂತಾಳೆ. ಹಾಗೇನೆ ಈ ವಾದ್ಯಕ್ಕೆ ಯಾವುದು ಪಾಠಾಕ್ಷರಗಳು, ಪಾಠಾಕ್ಷರ ಶುಷ್ಕ ವಾದ್ಯ ಯಾವುದು ಅಂತ ಕೇಳಿದ್ರೆ ಆ ದೌ ತೋ ದಿಗಿ ದಾನ್ ಧಾನ್ ಧಾ ಧಿಂಗ ತೊದ್ದಿಕ ತಾದಿಕ ತೋಂಗುತತ್ತಾಧಿರಂತೆ ಚ ಶುಷ್ಕವಾದ್ಯಂ ಪ್ರಕೀರ್ತಯೇತ್ ಅಂತ ಅಂತಾಳೆ. ಏನಿದು ಶ್ಲೋಕ, ಅರ್ಥ ಏನ್ ಮೇಡಮ್ ಅಂತ ಕೇಳ್ತಿದ್ದೀರಾ? ಏನಂತಂದ್ರೆ, ನೃತ್ಯಾರಂಭಕ್ಕೆ ಮುಂಚೆ ಮೃದಂಗದಲ್ಲಿ ಹಸ್ತಗಳನ್ನ ಚೆನ್ನಾಗಿ ತಾಡಿಸಿ, ಅಂದ್ರೆ ನಾದ ಬರೋ ಥರದಲ್ಲಿ ಮಾಡಿ ಪಾಠಾಕ್ಷರಗಳನ್ನ ನುಡಿಸ್ಬೇಕು. ಈ ತರ ಮೃದಂಗದಲ್ಲಿ ಶುಷ್ಕಾಕ್ಷರ ಅಥವಾ ಪಾಠಾಕ್ಷರ ಅಥವಾ ಸೊಲ್ಕಟ್ಟು ಅಥವಾ ಏನು ತತ್ಕಾರಗಳನ್ನ ಗಂಭೀರವಾಗಿ ನುಡಿಸದ ಹೊರತು ಗೀತ ನೃತ್ತಾದಿ ಕಾರ್ಯಕ್ರಮಗಳಿಗೆ ವಿಘ್ನ ಶಾಂತಿಯನ್ನ ಮಾಡದ ಹಾಗಾಗೋದಿಲ್ಲ. ಅದೇ ವಿಘ್ನ ಶಾಂತಿ ಅಂತ ಅಂತಾಳೆ. ಇದಕ್ಕೆ ಯಾವ್ದೆಲ್ಲ ಶುಷ್ಕಾಕ್ಷರಗಳು ಅಂದ್ರೆ ಪಾಠಾಕ್ಷರಗಳು. ಶುಷ್ಕ ಅಂತಂದ್ರೆ ಒರಟಾಗಿರುವಂಥದ್ದು ಅರ್ಥ. ಪಾಠ ಅಂತಂದ್ರೂ ಕೂಡ ಅದನ್ನ ಹೇಳಿದಾಗ ಅದು ಪಾಠ ಆಗತ್ತೆ. ಸೊ ತೋಂದಿಗಿ ದಾನ್ ಧಾನ್ ದಾಮ್ ದಿಂದಕ್ಕತ್ತೋ ಧಿಕತಾದಿಕ ತೋಂಗುತತ್ತಾದಿ ಅನ್ನುವಂಥ ಪಾಠಾಕ್ಷರಗಳನ್ನ ಗಮನಿಸ್ಕೊಂಡು ನುಡಿಸ್ಬೇಕು ಅಂತ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಈಗ ಗೊತ್ತಾಯ್ತಲ್ವಾ ನಮಗೆ 12ನೇ ಶತಮಾನದಿಂದ ಹಿಡಿದು 17ನೇ ಶತಮಾನದವರೆಗೂ ಆಗಿ 19ನೇ ಶತಮಾನಕ್ಕೂ ಬಂದು ಕೊನೆಗೆ 20ನೇ ಶತಮಾನದಲ್ಲೂ ಕೂಡ ಮೈಸೂರು ರಾಜಾಶ್ರಯದಲ್ಲಿ ಈ ಮೇಳ ಪ್ರಾಪ್ತಿ ಬಳಕೆಯಲ್ಲಿತ್ತು ಅಂತ ಗೊತ್ತಾಗತ್ತೆ. ಸರಿ, ಇದಕ್ಕೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಏನಾದ್ರೂ ಸುಳಿವು ಸಿಗುತ್ತಾ ಅಂತಂದ್ರೆ ಇದೇ ಅದು ಕೂಡ ನಾಂದಿಯ ಉದ್ದೇಶ ಅಲ್ವಾ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ, ಭರತ ಮಹಾಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಪೂರ್ವರಂಗಕ್ಕೆ ಸುಮಾರು ಕ್ರಿಯೆಗಳನ್ನ ಹೇಳಿದಾನೆ. ಒಂದು 19 ಕ್ರಿಯೆಗಳನ್ನ ಹೇಳಿದಾನೆ. ಅದರಲ್ಲಿ ಆಶ್ರಾವಣ ಮತ್ತು ಆಸಾರಿತ ಅಂತ 2 ಕ್ರಿಯೆ ಇದೆ. ಆಶ್ರಾವಣ ಅಂತಂದ್ರೆ ವಾದ್ಯ ಮೇಳದಿಂದ ಪ್ರೇಕ್ಷಕರನ್ನ ರಂಜಿಸುವಂಥದ್ದು. ನರ್ತಕಿಯೋ ಅಥವಾ ನಾಟ್ಯಗಾರನೋ ಬರೋದಕ್ಕಿಂತ ಮೊದಲೇ. ಆಸಾರಿತ ಅಂತಂದ್ರೆ ಆ ತಾಳಗಳನ್ನ ಎಲ್ಲಾ ಕಡೆ ಕೇಳಿಸೋ ಥರದಲ್ಲಿ ನುಡಿಸುವಂಥದ್ದು ಅಂತ. ಅದಾದ ಮೇಲೇನೆ ನಟ ನರ್ತಕಿ ಪ್ರವೇಶ ಮಾಡ್ಬೇಕು ಅಂತ ನಿಯಮ ಇರುವಂಥದ್ದು. ಹಾಗಾಗಿ ಈ ನಾಂದಿ ಕ್ರಮದ ನೃತ್ಯಗಳಿಗೆ ಯಾವುದೇ ಆಗಿದ್ದಿರ್ಲಿ, ಅದರಲ್ಲೂ ಮೇಳ ಪ್ರಾಪ್ತಿ ಅಂತೂ ಈ ಆಶ್ರಾವಣ ಆಸಾರಿತವಕ್ಕೆ ಏನು ಒಂದು ಅದನ್ನೇ ಪಾಲಿಸೋ ಥರದಲ್ಲೇ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಕಾವ್ಯಗಳು ಹೇಳುತ್ತೆ. ಮತ್ತು ಇದರ ಮೂಲಕವಾಗಿ ಒಂದು ಸಾಂಪ್ರದಾಯಿಕವಾಗಿರುವಂತಹ ನಾಟ್ಯ ರಂಗಭೂಮಿನಲ್ಲೂ ಈ ಮೇಳ ಪ್ರಾಪ್ತಿ ಇದ್ದಿರಬಹುದು ಅಂತ ನಮಗೆ ಗೊತ್ತಾಗತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಬಾಹುಬಲಿ ಪಂಡಿತನ ಕಾವ್ಯ ನಾಗಕುಮಾರ ಚರಿತ ಅಂತ ಒಂದಿದೆ. ಅದರ ಒಂದು ಸಾರಾಂಶವನ್ನ ಹೇಳ್ತೇನೆ ಕೇಳಿ. ಬಿರುದಿನ ವಾದ್ಯ ವಾದನ ಅಬ್ಬರ ಆಯತ್ತಗಳ ಜೊತೆ ಸೂತ್ರಧಾರ ನಾಟರಾಗದಲ್ಲಿ ಪದಾಲಾಪ ಮಾಡುತ್ತಾ ತತ್ತಾಕಾರ ಮಾಡಿಸ್ತಾನೆ. ಇಲ್ಲಿ ತತ್ತಾಕಾರ ಅಂತಂದ್ರೆ ಏನು ಅಂತಂದ್ರೆ, ಜಗದಾತ್ತದಿಂದ ಮೊದಲ್ಗೊಂಡು ಬೇರೆ ಬೇರೆ ರೀತಿಯ ಸೊಲ್ಕಟ್ಟಿನ ಸಮಚ್ಚಯಗಳು ಜಂಪ ತಾಳದಲ್ಲಿ ಇರೋದಂತೆ. ಈ ತತ್ತಾಕಾರದ ಬಳಿಕ ಮೊಹರ ಅನ್ನುವಂತಹ ಒಂದು ವಾದ್ಯ ಪ್ರಬಂಧವನ್ನ ನುಡಿಸ್ಬೇಕು ಮೃದಂಗದವನು. ಇದನ್ನು ನುಡಿಸಿದ ಬಳಿಕ ಅಡ್ಡತಾಳ ನಾಟರಾಗದ ಒಂದು ನಾಂದಿಯನ್ನ ಮಾಡಿ ಅದರ ನಂತರ ಪಾತ್ರ ಅಂದ್ರೆ ನರ್ತಕಿ ಪ್ರವೇಶಿಸ್ತಾ ಇದ್ಲು ಅಂತ ಕವಿ ಹೇಳ್ತಾನೆ. ಇಲ್ಲಿ ಬರುತ್ತಲ್ಲ ಮೊಹರ ಅಂತ, ಅದನ್ನ ಮೇಳಪ್ರಾಪ್ತಿನಲ್ಲಿ ಬಳಸ್ತಾರೆ. ಈ ಮೊಹರದ ಬಗ್ಗೆ ಬಹಳಷ್ಟು ಕವಿಗಳು, ಅಗ್ಗಳ ಮುಂತಾದಂತಹ ಕವಿಗಳು ಕೂಡ, ಅನೇಕ ಕವಿಗಳು ಕೂಡ ಬರೆದಿರೋದನ್ನ ಕಾಣ್ಬೋದು. ನಾನು ಆಗ್ಲೇ ಹೇಳಿದೆ ಮೇಳ ಪ್ರಾಪ್ತಿಗೆ 2 ಹೆಸರಿದೆ ಅಂತ. ಯಾವುದು? ಒಂದು ಉಗ್ಗಡಿಸುವುದು. ಉಗ್ಗಡಿಸು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಅಟ್ಟರ್ ರಿಪೀಟೆಡ್ಲಿ, ಟು ಸೌಂಡ್, ಟು ರಿವರ್ಬರೇಟ್, ಟು ಪ್ರೊಕ್ಲೇಮ್, ಟು ಕ್ರೈ ಔಟ್, ಅಥವಾ ಪಾಠಾಕ್ಷರದ ಒಂದು ಗುಂಪನದಿಂದ ಒಂದು ನೃತ್ಯ ಅಥವಾ ಗೀತಗಳ ನಡುವೆ ಒಂದು ಸಮನ್ವಯವನ್ನ ತರುವಂಥದ್ದು ಅನ್ನುವಂಥ ಅರ್ಥಗಳೆಲ್ಲ ಇದೆ. ಉಗ್ಗಡಿಸು ಅನ್ನೋದನ್ನ ಉಗ್ಗಡಿಂಚು, ಉಗ್ಗಳಿಂಚು ಅಂತನೂ ಕೂಡ ತೆಲುಗು ಪ್ರಾಂತ್ಯದಲ್ಲೂ ಕೂಡ ಬಳಕೆ ಮಾಡ್ತಾ ಇದ್ರು ಅಂತ ನಮಗ್ ಗೊತ್ತಾಗತ್ತೆ. ಇದರ ಅರ್ಥ ಏನು? ಉಗ್ಗಡಿಸೋದು ಅಂತಂದ್ರೆ ಅಲ್ಲೂ ಕೂಡ ಮೊಳಗೋದು, ಉದ್ಘೋಷ ಮಾಡೋದು, ಅಬ್ರ ಮಾಡೋದು ಅನ್ನೋದು ಅರ್ಥ.
ಎಲ್ರಿಗೂ ಕೇಳಿಸೋ ತರದಲ್ಲಿ ವಾದ್ಯಗಳನ್ನ ಮೊಳಗಿಸೋದು, ಉದ್ಘೋಷಿಸುವುದು, ವಾದ್ಯಗಳ ಅಬ್ಬರ ಅಂತ. ಇದು ಮೊದಲು ಕಂಡು ಬರುವಂಥದ್ದು ಮೇಳ ಪ್ರಾಪ್ತಿನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಈ ಉಗ್ಗಡಿಸು ಪದದ ಬಳಕೆಯನ್ನ ಎಷ್ಟೋ ಕವಿಗಳು ಮಾಡ್ತಾರೆ. ಹರಿಹರ ಆಗಿರ್ಬೋದು, ಚಂದ್ರಶೇಖರ ಆಗಿರ್ಬೋದು, ಪ್ರಭುಗ ಆಗಿರ್ಬೋದು, ರತ್ನಾಕರ ವರ್ಣಿ, ಸಿಂಗಿರಾಜ, ಗೋವಿಂದ ವೈದ್ಯ ಮೊದಲಾದ ಎಲ್ಲ ಕವಿಗಳ ಕಾವ್ಯದಲ್ಲೂ ಇದು ಉಲ್ಲೇಖ ಆಗಿದೆ. ಅಷ್ಟೇ ಯಾಕೆ, ನಮ್ಮ ಕುಮಾರವ್ಯಾಸ ಅವನ ಕರ್ನಾಟ ಭಾರತ ಕಥಾಮಂಜರಿಯ ಆದಿಪರ್ವದಲ್ಲೂ ಇದೆ. ವಿವಿಧ ವೀಣಾವಾದ್ಯ ಕೋಮಲ ರವದ ಮಧುರ ಮೃದಂಗ ತತಿಗಳ ರವಣೆಗಳ ನಟ್ಟವಿಗ ರುಗ್ಗಡಣೆಯ ಗಡಾವಣೆಯ ಉಗ್ಗಡಣೆಯ. ನಟ್ಟವಿಗರು ಅಂತಂದ್ರೇನು? ನಟುವ ಸಮುದಾಯದವರು. ಇದಕ್ಕೆ ಇನ್ನೊಂದು ಹೆಸರಿದೆ, ನಾ ಹೇಳದ್ನಲ್ಲಾಗ ಉಗ್ಗಡಿಸು. ಇನ್ನೊಂದು ತತ್ತಾವಧಾನ. ಏನಿದು ಆ ತತ್ತಾವಧಾನ ಅಂತ ಕೇಳಿದ್ರೆ, ಅವಧಾನ ಗೊತ್ತಿದೆ ಅಲ್ವಾ? ಅವಧಾನ ಅನ್ನೋದಕ್ಕೆ ಏಕಾಗ್ರತೆಯನ್ನ ತರೋದಕ್ಕೆ ಯಾವುದು ಪ್ರಯತ್ನವನ್ನ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗತ್ತೆ. ಗಮನಿಸೋದು ಅನ್ನೋ ಅರ್ಥ ಇದೆ ಅಲ್ವಾ? ತತ್ತಾವಧಾನ ಅಂತಂದ್ರೆ ತತ್ತಾಕಾರಗಳ ಮೂಲಕವಾಗಿ ನೃತ್ಯ ಸಂದರ್ಭಕ್ಕೆ ಅನುಕೂಲ ಆಗೋ ಥರದ ಒಂದು ಮನಸ್ಥಿತಿಯನ್ನ ಸಭೆಯಲ್ಲಿ ತರುವಂಥದ್ದು ಅಂತ ಅರ್ಥ. ಹಾಗಾಗಿ ತತ್ತಾವಧಾನ ಅಂತಲೂ ಕೂಡ ಕರೀತಾರೆ. ಈಗಾಗಲೇ ಬಾಹುಬಲಿ ಪಂಡಿತಂದು ನಾಗಕುಮಾರ ಚರಿತೆಯ ಒಂದಷ್ಟು ಕಾವ್ಯ ಭಾಗದ ಸಾಲುಗಳ ಒಂದಷ್ಟು ವಿವರಗಳನ್ನ ನಾನು ಹೇಳಿದೆ. ಅದರಲ್ಲಿ ಬಿರುದಿನ ವಾದ್ಯವಾದನ ಅಬ್ಬರ ಅಂತ ಬರುತ್ತೆ, ಹೌದಾ? ಅದೇ ಹೇಳದ್ನಲ್ಲ, ನಾಟ್ಯ ಸಂಪ್ರದಾಯಕ್ಕೂ ಕೂಡ ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಅದು ಇಲ್ಲಿದೆ ನೋಡಿ. ಬಿರುದಿನ ವಾದ್ಯವಾದನ ಅಬ್ಬರ ಅಂತ ಅನ್ನೋದಕ್ಕೆ ಕೇಳಿಕೆ ಅನ್ನುವಂತಹ ಅರ್ಥವೂ ಇದೆ. ಕೇಳಿಕೆ ಅಂತಂದ್ರೆ ಎಲ್ಲಿ ಇದನ್ನ ಕೇಳಿದಿರಾ ಪದವನ್ನ? ಯಕ್ಷಗಾನದಲ್ಲಿದೆ, ಗೊತ್ತಿದೆಯಾ? ಟು ಬಿಗಿನ್ ಅ ಪ್ಲೇ ಅನ್ನುವಂತಹ ಒಂದು ಅರ್ಥಕ್ಕೆ ಸಂವಾದಿಯಾಗಿ ಕೇಳಿಕೆ ಅನ್ನುವಂತಹ ಶಬ್ದವನ್ನ ಬಳಸ್ತೀವಿ. ಇದು ಸಂಸ್ಕೃತದ ಕೇಲಿ ಅನ್ನುವಂತಹ ತದ್ಭವ ರೂಪ. ಯಕ್ಷಗಾನದ ಪೂರ್ವರಂಗದಲ್ಲಿಯೂ ಕೂಡ ಚೆಂಡೆಯನ್ನ ಬಹಳಷ್ಟು ಅವಧಿಗೆ ನುಡಿಸಿಬಿಟ್ಟು, ನೋಡಿ ಇಂಥ ಜಾಗದಲ್ಲಿ ಯಕ್ಷಗಾನ ನಡೀತಾ ಇದೆ ಅನ್ನುವ ಥರದ ಸೂಚನೆಯನ್ನ ಹಳೆ ಕಾಲದಲ್ಲಿ ಕೊಡ್ತಾ ಇದ್ರಂತೆ. ಹಾಗಾಗಿ ಅದನ್ನ ಕೇಳಿ ಹೊಡೆಯೋದು ಅಂತಲೂ ಕೂಡ ಮೊದಲಿನಲ್ಲೂ ಕೂಡ ನಾವು ಅದನ್ನ ಹೇಳ್ಕೊಂಡು ಬಂದಿದ್ದೀವಿ. ಈ ಕ್ರಮ ನೋಡಿ, ಉಗ್ಗಡಿಸು ಅನ್ನುವಂತಹ ಕ್ರಮ ಅಥವಾ ತತ್ತಾವಧಾನ ಅನ್ನುವ ಹೆಸರಿಂದ ಬರುವಂತಹ ಮೇಳ ಪ್ರಾಪ್ತಿ ಎಲ್ಲದರ ಉದ್ದೇಶ ಒಂದೇ. ಅಂದ್ರೆ ಏನು? ನೃತ್ಯಾರಂಭ, ನಾಟ್ಯಾರಂಭಕ್ಕಿಂತ ಮುಂಚೆ ಆ ಮನಸ್ಥಿತಿಯನ್ನ, ನೃತ್ಯಕ್ಕೆ ಬೇಕಾಗಿರುವಂತಹ, ನಾಟ್ಯ ವೀಕ್ಷಣೆಗೆ ಬೇಕಾಗಿರುವಂತಹ ಮನಸ್ಥಿತಿಯನ್ನ ಉಂಟು ಮಾಡುವಂಥದ್ದು. ಇದಷ್ಟೇ ಅಲ್ಲ, ಇನ್ನೊಂದಷ್ಟು ವಿಧಿಗಳು ಮೇಳ ಪ್ರಾಪ್ತಿನಲ್ಲಿ ಇರ್ತಾ ಇತ್ತು ಅಂತ ಗೊತ್ತಾಗತ್ತೆ. ರಂಗಕ್ಕಿಂತ ಮುಂಚೆ ಮೇಳ ಪ್ರಾಪ್ತಿ ನಡೀತಾ ಇತ್ತಲ್ಲ, ರಂಗ ಪ್ರವೇಶಕ್ಕಿಂತ ಮುಂಚೆ. ರಂಗ ಪ್ರವೇಶಿಸಿದ ಬಳಿಕ ನರ್ತಕಿ ಏನ್ ಮಾಡ್ಬೇಕು? ನಟುವಾಂಗದವ್ರನ್ನ ಅಂದ್ರೆ ತಾಳ್ಧಾರಿಯನ್ನ, ಮೃದಂಗದವ್ರನ್ನ, ಮತ್ತೆ ಉಳಿದಂತಹ ಎಲ್ಲ ಹಿಮ್ಮೇಳ ವಾದಕರಿಗೂ ಕೂಡ ಪ್ರದಕ್ಷಿಣೆ ಬಂದು ತಟ್ಟು ಮುಗಿಯೋದು ಅಂತ ಒಂದು ಕ್ರಮ ಇದೆ. ಜೊತೆಗೆ ತಾಳವಾದ್ಯಗಳಿಗೂ ನಮಸ್ಕರಿಸ್ಬೇಕು. ಸಭಾ ಪೂಜೆ, ಸ್ಥಾನಿಕ ಪೂಜೆ ಮಾಡಿ ನೃತ್ಯವನ್ನ ಸ್ತುತಿ ಮಾಡುವಂತಹ ಪದ್ಯಕ್ಕೆ ಶುರುವಾಗಿ ಅದಾದ್ಮೇಲೆ ನಾಟ್ಯಾರಂಭವನ್ನ ಮಾಡುವಂಥದ್ದು ಅಂತ ಒಂದು ಕ್ರಮ. ಇದನ್ನ ವೆಂಕಟ ಸುಂದರ ಸಾನಿ ತನ್ನ ರಸಿಕ ಜನ ಮನೋಲ್ಲಾಸಿನಿ ಸಾರ ಸಂಗ್ರಹ ಭರತಶಾಸ್ತ್ರಂ ಅನ್ನುವಂತಹ ಕೃತಿಯಲ್ಲಿ ಹೇಳ್ಕೊಂಡಿದ್ದಾಳೆ. ಹೀಗೆ ಮೃದಂಗ ಮತ್ತು ನಟುವಿಗನಿಗೆ, ನಟುವಿಗ ಅಂತಂದ್ರೆ ಯಾರು? ನಟುವಕಾರ, ನಟುವಾಂಗಿಸ್ಟ್ ಅಲ್ವಾ? ಈ ಹೊತ್ತಿಗೆ ನಟುವಾಂಗ ಮಾಡೋರು, ಅವರಿಗೆ ನಮಸ್ಕಾರ ಮಾಡೋದನ್ನ, ಮೃದಂಗದವನಿಗೆ ಮತ್ತು ನಟುವಿಗನಿಗೆ ನಮಸ್ಕಾರ ಮಾಡೋದನ್ನ ತಟ್ಟು ಮುಗಿಯುವುದು ಅಂತ ಹೇಳ್ತಾ ಇದ್ರು. ಜೊತೆಗೆ ನಾವು ಮಾಮೂಲಿ ಮಾಡ್ತೇವಲ್ವಾ ನೃತ್ಯಾರಂಭದಲ್ಲಿ ನಮಸ್ಕಾರ, ಅದೂ ಕೂಡ ಸೇರ್ತಾ ಇತ್ತು. ಈ ಕ್ರಮ ರಾಜನ ಮುಂದೆ ಆಗ್ತಾ ಇದ್ರೆ ರಾಜನಿಗೆ ಮೊದಲು ನಮಸ್ಕರಿಸೋದು ಕ್ರಮ ಅಂತ ಗೊತ್ತಾಗತ್ತೆ. ಹೀಗೆ ಮೊದಲಿಗೆ ವಾದ್ಯ ಪ್ರಬಂಧವಾಗಿರೋದು, ನಂತರದಲ್ಲಿ ನಾಂದಿ ಕ್ರಮದ ನೃತ್ಯವಾಗಿ ಬೆಳವಣಿಗೆ ಆಗಿರೋದನ್ನ ನಾವು ಕಾಣಬಹುದು. ಅದರಲ್ಲೂ ಮೂಗೂರು ಶೈಲಿಯ ಮೇಳ ಪ್ರಾಪ್ತಿಯಲ್ಲಿ ಕೆಲವು ವಿಶಿಷ್ಟವಾದ ಜತಿ ಪ್ರಸ್ತಾರಗಳು ಇರ್ತಿದ್ವಂತೆ. ಮೃದಂಗ ನುಡಿಸೋರು ಹಾಗೆ ನಟುವಕಾರರು ಪರದೆ ಹಿಂದೆ ಗಾಂಭೀರ್ಯವಾದಂತಹ ಭಾವದಲ್ಲಿ ಅದನ್ನ ವಾದ್ಯಗಳನ್ನ ನುಡಿಸ್ತಾ ಇದ್ರು ಅಂತ ಕೊಡವೂರು ಮಾಧವರಾಯರು, ಈಗಿಲ್ಲ ಅವರು ನನ್ನ ಹತ್ರ ಸಂದರ್ಶನದಲ್ಲಿ ಹಂಚ್ಕೊಂಡಿದ್ದಾರೆ. ಆ ಸಂದರ್ಶನದಲ್ಲಿ ನನಗೆ ಇನ್ನೊಂದಷ್ಟು ವಿಷಯಗಳನ್ನು ತಿಳಿಯಪಡಿಸಿದ್ರು. ಮೂಗೂರು ಶೈಲಿಯ ಪ್ರವರ್ತಕಿ ಅಂತ ಹೆಸರಾಗಿದ್ದಂತಹ ನಾಟ್ಯ ಸರಸ್ವತಿ ಅವರು ಜಯಜಮ್ನವರು, ಅವರು ಮೇಳ ಪ್ರಾಪ್ತಿಯಲ್ಲಿ ಅದರ ಕೆಲವು ಪಾಠಾಕ್ಷರಗಳನ್ನ ಇವ್ರ ಜೊತೆ ಹಂಚಿಕೊಂಡು ಅದನ್ನ ಪಾಠವನ್ನ ಮಾಡಿದ್ರಂತೆ.
ಅದು ಏನು ಅಂತಂದ್ರೆ ಧೀಮ್ ಧೀಮ್ ತ ತಾಮ್ ತಾಮ್ ತ ಕಿಟತಕ ದಿಗಿ ಧಿಮ್ ತ ತಾಮ್ ತಾಮ್ ತ ಧಿನ್ ದತ್ತ ತುಮ್. ನಾನ್ ನಿಧಾನವಾಗಿ ಹೇಳಿದ್ದೀನಿ, ಇದರ ಕ್ರಮ ಬೇರೆ ಇರ್ಬೋದು. ಇದರ ನಂತರ ಈ ಮೇಳ ಪ್ರಾಪ್ತಿಯ ಅಂತ್ಯಕ್ಕೆ ಮುಕ್ತಾಯ ಮಾಡಿ ಅದರ ಬಳಿಕ ಮಂಗಳ ಪುಷ್ಪಾಂಜಲಿ ಮಾಡುವಂಥದ್ದು ಅಂತ ಕ್ರಮ. ಈಗ ಮೊಹರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರಿಗಾದ್ರೂ ಅನಿಸ್ತಾ ಇರ್ಬೋದಲ್ವಾ? ಮೊಹರ ಅಂತ ಕೇಳಿದಿರ. ಮೊಹರವನ್ನ ಮಾಡ್ತಾ ಇದ್ರು ಅಂತ ಬಾಹುಬಲಿ ಪಂಡಿತ ಹೇಳಿದಾನೆ. ಹಾಗೇನೆ ನಂತರದಲ್ಲಿ ಬಂದಿರುವಂತಹ ಲಾಕ್ಷಣಿಕರು ಹೇಳಿದ್ದಾರೆ, ಲಕ್ಷಣವನ್ನ ಬರೆದಿರುವವರು ಲಾಕ್ಷಣಿಕರು, ಅವರು ಹೇಳಿದ್ದಾರೆ. ಹಾಗಾದ್ರೆ ಏನಿದೆ ಮೊಹರ ಅಂತ ನೀವು ಕೇಳಬಹುದು. ಮೊಹರಾವನ್ನ ಮುಖರಾವ ಅಂತ ಕರಿತಾ ಇದ್ರು ಅಂತ ಮತಂಗ ಮುನಿ ಸುಮಾರು 5ನೇ ಶತಮಾನದಲ್ಲೇ ಬೃಹದೀಶಿನಲ್ಲಿ ಹೇಳಿದಾನೆ. ಅಂದ್ರೆ ಎಷ್ಟು ಪ್ರಾಚೀನ ಪರಂಪರೆ ಇದು ಅಂತ ಅರ್ಥ ಆಗತ್ತೆ. ಅಂದ್ರೆ ಮೃದಂಗದಿಂದ ಉದ್ಭವವಾಗುವಂತಹ ಪಾಠಗಳನ್ನ, ಪಾಠ ಅಂತಂದ್ರೆ ಏನು, ಸೊಲ್ಕಟ್ಟುಗಳನ್ನ ಮನುಷ್ಯನ ಮುಖದಿಂದ ಅಂದ್ರೆ ಬಾಯಿಂದ, ನಮ್ಮ ಬಾಯಿಂದ ಹೊರಡಿಸುವಂತಹ ರಾವ ಅಂದ್ರೆ ಶಬ್ದ, ದನಿ, ಅದನ್ನ ಮುಖರಾವ. ಮೃದಂಗದಲ್ಲಿ ಉದ್ಭವ ಆಗುವಂಥದ್ದು ಅಂದ್ರೆ ವಾದ್ಯ ಪ್ರಬಂಧವಾಗಿ ಬರೋದನ್ನ ಮನುಷ್ಯನ ಬಾಯಿ ಮುಖಾಂತರವಾಗಿ ಅದನ್ನ ಹೇಳುವಂಥದ್ದು. ಒಂದು ರೀತಿಯಲ್ಲಿ ಕೊನ್ನಕೋಲ್ನ ಫಾರ್ಮ್ಯಾಟ್ ಅಲ್ವಾ? ಅಥವಾ ನೀವು ಬೋಲ್ಸ್ ಅಂತ ಕರಿತೀರಲ್ವಾ, ಅದೇ ಇದು. ಇದನ್ನ ಸಾಮಾನ್ಯವಾಗಿ ಭರತ ಮುನಿ ಹೇಳಿರುವಂತಹ ಪುಷ್ಕರ ವಾದ್ಯಗಳಿಗೆ ಒಂದು ವಾಕರಣ ಅಂತ ಬರುತ್ತೆ. ಅಂದ್ರೆ ಅಲ್ಲೂ ಕೂಡ ತತ್ಕಾರ ಕ್ರಮದಿಂದ ಪುಷ್ಕರ ವಾದ್ಯಗಳನ್ನ ನುಡಿಸುವಂಥದ್ದು ವಾಕರಣ ಅನ್ನುವಂತಹ ಲಕ್ಷಣದ ಪರಿಭಾಷೆಗೆ ಅದನ್ನ ಹೋಲಿಸಬಹುದು. ಈ ಮೊಹರವನ್ನ 11 ಬಗೆಯ ಮೃದಂಗದ ವಾದ್ಯ ಪ್ರಬಂಧಗಳಲ್ಲಿ ಒಂದು ಅಂತ ಹೇಳ್ತಾನೆ. ಯಾರು? ನರ್ತನ ನಿರ್ಣಯವನ್ನ ಬರೆದಿರುವಂತಹ ಪಂಡರೀಕ ವಿಠಲ. ಇದ್ರದ್ದು ಏನು ಸೊಲ್ಕಟ್ಟಿನ ಕ್ರಮ ಏನು ಅಂತಂದ್ರೆ, ಜಯಜಮ್ನವ್ರು ಹೇಳಿದ್ರಲ್ಲ ಅದೇ ತರದ ಫಾರ್ಮ್ಯಾಟ್ ನಲ್ಲಿದೆ ನೋಡಿ. ದಮ್ ದಮ್ ಧಾಮ್ ಧಿಮ್ ಧಿಮ್ ತೋಮ್ ಥೋಮ್ ಅನ್ನುವಂತಹ ಪಾಠಗಳಿಂದ ರಚಿತವಾಗಿದ್ದು 5 ಅಥವಾ 7 ಖಂಡಗಳಿರ್ಬೇಕಂತೆ ಅದರಲ್ಲಿ. ಅದು ಥೋಂಕಾರದಲ್ಲೇ ಮುಗಿಬೇಕು. ಮತ್ತು ಪ್ರತಿ ಸಲ ಥೋಂಕಾರದಲ್ಲಿ ಇರುವಂತಹ ಅಂಶ, ಆ ಖಂಡಗಳು ಹಿಂದಿನದಕ್ಕಿಂತ ಮುಂದೆ ನಾವೇನ್ ಮಾಡ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಕೊನೆಯ ಖಂಡ ಅಂತೂ ದೀರ್ಘವಾಗಿರುತ್ತೆ. ತಾಳ ಯಾವುದು ಆಗಿರ್ಬೋದು ಅಂತಂತಾನೆ. ಒಟ್ನಲ್ಲಿ ಪಾಠ ವರ್ಣಗಳಲ್ಲಿ ಚಮತ್ಕಾರವನ್ನ ಸೃಷ್ಟಿ ಮಾಡೋ ತರದಲ್ಲಿ ತಾಲ ಯತಿಯ ಒಂದು ಸೌಂದರ್ಯದಲ್ಲಿ ಅದು ಅಲಂಕಾರಗೊಂಡು ಯಾವುದು ಕೇಳುವವರ ಮನಸ್ಸನ್ನ ಮೋಹಿಸಿ ರಂಜಿಸುವುದೋ ಅದು ಮೊಹರ ಅಂತ ಪಂಡರೀಕ ವಿಠಲ ಬರೆದಿದ್ದನ್ನ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಅದನ್ನ ಚೆನ್ನಾಗಿ ಅನುವಾದಿಸಿದ್ದಾರೆ. ಮತ್ತು ಅವರು ತಮ್ಮ ಟಿಪ್ಪಣಿಗಳಲ್ಲೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಇದನ್ನ ಇವತ್ತಿಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮೊಹರವನ್ನ ಅಂತಂದ್ರೆ, ತನಿವಾದನದ ಮುಕ್ತಾಯಕ್ಕಿಂತ ಮುಂಚೆ ತೋರುವಂತಹ ವಿವಿಧ ಗತಿಗಳ ನುಡಿಸುವಿಕೆ ಅಂತ ಅರ್ಥ ಮಾಡ್ಕೋಬೇಕು. ಹೇಗೆ, ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ತನಿ ಆವರ್ತನದ ಸಮಯದಲ್ಲಿ ಅವರಿಗೆ ಅಂತ ಜಾಗ ಬಿಡ್ತಾರಲ್ಲ, ನೀವು ನೋಡಿರ್ಬೋದು, ಕೇಳಿರ್ಬೋದಲ್ವಾ. ಮೃದಂಗ ವಿದ್ವಾಂಸರು ಮೊಹರವನ್ನ ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಆ ಕೃತಿ ಮುಗಿಯೋದಕ್ಕಿಂತ ಮುಂಚೆ ಮುಕ್ಕೊಂಡು ಬರ್ತಾ ಇದೆ ಅಂತ ನಮ್ಗೆ ಅನ್ಸುತ್ತಲ್ಲ ತನಿವಾದನದ ಸಂದರ್ಭದಲ್ಲಿ, ಸ್ವಲ್ಪ ಮೊದಲು ಕೋರ್ವೆ ಅನ್ನುವಂತಹ ಒಂದು ಹೆಸರನ್ನ, ಒಂದು ಖಂಡವನ್ನ 3 ಸಲ ಆವರ್ತನಗೊಳಿಸಿ ಮುಕ್ತಾಯ ಮಾಡ್ತಾರೆ. ಗೊತ್ತಿದೆಲ್ಲ, 3ಕ್ಕೆ ಬಂದ್ರೆ ಮುಕ್ತಾಯ. ಮೊಹರ ಮುಕ್ತಾಯ ಎರಡೂ ಸೇರಿ ತೀರ್ಮಾನ ಅಂತ ಆಗತ್ತೆ. ಅಂದ್ರೆ ತನಿ ಆವರ್ತನದಲ್ಲಿ ಮುಕ್ತಾಯ ಮಾಡೋದಕ್ಕಿಂತ ಮುಂಚಿನ ಹಂತದಲ್ಲಿ ತೀರ್ಮಾನಕ್ಕಿಂತ ಮೊದಲಿನ ಭಾಗ ಮೊಹರ ಆಗಿದೆ ಅಂತ ನಾವು ಕಂಡುಕೋಬಹುದು. ಒಟ್ನಲ್ಲಿ ಒಂದು ಕೊನ್ನಕೋಲ್ನ ಕ್ರಮ ಅಂತ ನಮ್ಗೆ ಗೊತ್ತಾಗತ್ತೆ. ತೀರ್ಮಾನದ ಮೊದಲು ಮೊಹರ ಬರುತ್ತೆ ತನಿವಾದನದ ಸಮಯದಲ್ಲಿ ಅಂತ ಅಂದುಕೊಳ್ಬಹುದು. ಓಕೆ, ಇನ್ನು ಮೃದಂಗ ವಾದ್ಯ ಪ್ರಬಂಧ ಹೇಗೂ ಕೂಡ ಅಲ್ವಾ. ಹಾಗಾಗಿ ಮೃದಂಗದ ವಿವಿಧ ಬಗೆಯ ನಡೆಗಳದೆಲ್ಲ ಅಲ್ಲಿ ಗುಚ್ಛ ಇರುತ್ತೆ. ನಡೆ, ಆ ಸೊಲ್ಕಟ್ಟುಗಳದು, ಆ ನುಡಿಕಾರಗಳದೆಲ್ಲ ಒಂದು ಚೆನ್ನಾಗಿರುವಂತಹ ಗುಚ್ಛ ಇರುತ್ತೆ. ಜತಿಯಂತೆ ಕಾಣುತ್ತೆ, ಆದ್ರೆ ದ್ರುತಲಯ ತುಂಬಾ ಪ್ರಧಾನವಾಗಿರುತ್ತೆ. ಬೇರೆ ಬೇರೆ ತರದ ವಿನ್ಯಾಸಗಳಿರುತ್ತೆ. ಉದಾಹರಣೆಗೆ ಗೋಪುಚ್ಚ, ಡಮರು, ಮೃದಂಗ, ಸ್ರೋತಬಾಹ ಮೊದಲಾದಂತ ಎಲ್ಲ ಯತಿಗಳ ಬಳಕೆ ಕೂಡ ಇರುತ್ತೆ. ಈ ನರ್ತಿಸುವಾಗ ಮೊಹರಗಳನ್ನ ನಟುವಾಂಗ ಮಾಡುವವರು ಬಾಯಲ್ಲಿ ಹೇಳ್ತಾರೆ. ಇದೆಲ್ಲ ನಿಜವಾಗಿಯೂ ಕೂಡ ಮನೋಧರ್ಮ ಸ್ವರಕಲ್ಪನೆ ಹೇಗಿರುತ್ತೋ ಅದೇ ತರದಲ್ಲಿ ಮೃದಂಗದವರ ಒಂದು ಮನೋಧರ್ಮ ಕಲ್ಪನೆಯಲ್ಲಿ ಕಾಣಿಸ್ಕೊಳ್ಳುವಂತಹ ತತ್ಕಾರಗಳು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಹೊತ್ತಿಗೆ ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ನೃತ್ಯ ಶೈಲಿಯಲ್ಲಿ ಈ ಹೊತ್ತಿಗೆ ಮೊಹರವನ್ನ ಬಳಸ್ಕೊಂಡು ಮೇಳ ಪ್ರಾಪ್ತಿಯ ಒಂದು ಕ್ರಮವನ್ನ ರೂಪಿಸ್ಕೊಂಡಿದ್ದಾರೆ. ಅದ್ರಲ್ಲಿ ಹೇಗೆ ಅಂತಂದ್ರೆ, ಮೊಹರದೊಂದಿಗೆ ನರ್ತಕಿ ರಂಗ ಪ್ರವೇಶ ಮಾಡ್ತಾಳೆ.
ಈಗ ಮೊದಲಿನ ಮೂಗೂರು ಸಂಪ್ರದಾಯದಲ್ಲಿ ಅಥವಾ ಮೈಸೂರು ಶೈಲಿ ಸಂಪ್ರದಾಯದಲ್ಲಿ ಅದು ಮೃದಂಗದವ್ರು ಮಾತ್ರ ವಾದಿಸುವಂಥದ್ದು, ಹಿಂದ್ಗಡೆಯಿಂದ ನರ್ತಕಿ ಇರೋದು, ಅದಾದ ನಂತರ ಮೇಳ ಪ್ರಾಪ್ತಿ ಮುಗಿದ ನಂತರ ನರ್ತಕಿ ಪ್ರವೇಶ ಮಾಡೋದು ಅಂತ ಇತ್ತು. ಈಗ ಹಾಗಲ್ಲ, ಬೇರೆ ತರದ ಒಂದು ಕ್ರಮವಾಗಿ ಅದು ಕಂಡು ಬರ್ತಾ ಇದೆ. ಮೊಹರದ ಸಹಿತವಾಗಿ ರಂಗ ಪ್ರವೇಶ ಮಾಡ್ತಾಳೆ. ಅದ್ರಲ್ಲಿ ಹಾಗಲ್ಲ, ಮೊಹರವನ್ನ ಮುಗಿಸಿದ್ಮೇಲೆ ಅಥವಾ ಅದನ್ನ ಗಮನಿಸ್ಕೊಂಡ ಹಾಗೆ ಆಗ್ತಾ ಇತ್ತು. ಈಗ ಹಾಗಲ್ಲ, ಮೊಹರದೊಂದಿಗೆ ರಂಗ ಪ್ರವೇಶವನ್ನ ಮಾಡೋ ಮೂಲಕವಾಗಿ ನರ್ತಕಿ ಗಮನ ಸೆಳಿತಾಳೆ. ಮೊಹರದ ಬಳಿಕ ದೇವತಾ ಸ್ತುತಿಯನ್ನ ಮಾಡ್ತಾರೆ, ನಮಸ್ಕಾರ ಕ್ರಿಯವನ್ನ ಮಾಡ್ತಾರೆ, ಬೇರೆ ಬೇರೆ ಗತಿ ಚಮತ್ಕಾರದ ಒಂದು ಜತಿ ವಿನ್ಯಾಸವೂ ಇರುತ್ತೆ. ಕೊನೆಯಲ್ಲಿ ಮೊಹರ ಮುಕ್ತಾಯಗಳನ್ನ ಮಾಡಿ ಅದನ್ನ ಸಮಾಪನವನ್ನ ಮಾಡ್ತಾರೆ. ಮೊದಲಿಗೆ ಮೇಳ ಪ್ರಾಪ್ತಿಗೆ ಬಳಸುವಂತಹ ಮೊಹರಗಳು ಚತುರಶ್ರದಲ್ಲೇ ಇತ್ತು ಅಂತ ಗೊತ್ತಾಗುತ್ತೆ. ಕ್ರಮೇಣ ಚಾಪುತಾಳಗಳು, ಬೇರೆ ಬೇರೆ ರೀತಿಯ ನಡೆಭೇದಗಳು ಕೂಡ ಅದಕ್ಕೆ ಬಂದು ಅಂತ ನಮಗೆ ತಿಳಿದು ಬರುತ್ತೆ. ಇಂದಿಗೆ ಯಾವುದೇ ತಾಳಗಳಲ್ಲೂ ಕೂಡ ನಾವು ಅದನ್ನ ಅಳವಡಿಸ್ಕೊಳ್ಬಹುದು. ಮೊಹರಗಳನ್ನ ಚತುರಶ್ರದಲ್ಲಿ ತ್ರಶ್ರ, ಖಂಡ ಅಂತೆಲ್ಲ ಗತಿಭೇದಗಳನ್ನ ಮಾಡ್ತಾ ಮೊಹರ ತುಂಬಾ ಸುಪುಷ್ಟವಾಗಿ ಕಂಡು ಬರುತ್ತೆ. ಎಲ್ಲಾ ಚಾಪುತಾಳಗಳನ್ನು ಕೂಡ ಮೇಳ ಪ್ರಾಪ್ತಿನಲ್ಲೇ ಅಳವಡಿಸ್ಕೊತಾರೆ. ಮೊದಲಿಗೆ ಚತುರಶ್ರ ಮುಖ್ಯವಾಗಿತ್ತು, ಈಗ ಮೇಳ ಪ್ರಾಪ್ತಿನಲ್ಲೂ ಕೂಡ ಚಾಪುತಾಳಗಳನ್ನೆಲ್ಲ ಅಳವಡಿಸ್ಕೊಳ್ತಾರೆ. ಒಟ್ಟಿನಲ್ಲಿ ಮೇಳ ಪ್ರಾಪ್ತಿ ಅಂತಂದ್ರೆ ಪಾಠಾಕ್ಷರಗಳ ಒಂದು ಸುಂದರವಾಗಿರುವ ಗುಚ್ಛವಾಗಿರುವಂತಹ ಒಂದು ವಾದ್ಯ ಪ್ರಬಂಧ ಮೂಲತಃ. ನಂತರ ಅದು ನೃತ್ಯ ಪ್ರಬಂಧವಾಗಿ ಬದಲಾಯಿತು ಅಂತ ಗೊತ್ತಾಗತ್ತೆ. ಲಯದ ಮೇಲೆ ಹಿಡ್ತಾ ಇರೋರಿಗೆ, ಹಾಗೇನೆ ಲಯದ ಮೇಲೆ ಹಿಡ್ತಾ ಬೇಕು ಅನ್ನೋರಿಗೆ ಮೇಳ ಪ್ರಾಪ್ತಿ ಬಹಳ ಒಳ್ಳೆಯ ಸವಾಲು ಕೊಡುವಂತ ಒಂದು ಟಾಸ್ಕ್. ಕೊನೆಯಲ್ಲಿ ದೀರ್ಘವಾದ ಮುಕ್ತಾಯ ಬೇರೆ ಇರುತ್ತಲ್ವಾ, ಕೇಳೋರ್ಗೂ ಕೂಡ ನೋಡೋರ್ಗೂ ಕೂಡ ಒಂಥರ ಲಯದ ಆಕರ್ಷಣೆಯಾಗಿ ನರ್ತಿಸ್ಬೇಕಾದ್ರೆ ಒಂಥರ ಬಿರುಸು ಆ ನೃತ್ಯದಲ್ಲಿ, ಮಿಂಚಿನಂತಹ ಗತಿಗಳ ಒಂದು ಓಟ ವಾವ್ ಅಂತ ಅನ್ಸ್ಬಿಡುತ್ತೆ. ಒಟ್ನಲ್ಲಿ ಆರಂಭ ಮಾತ್ರ ಭರ್ಜರಿ ಆಗಿರುತ್ತೆ. ಈಗ ನಾವು ಏನೆಲ್ಲ ಕಲ್ತ್ಕೊಂಡ್ವಿ ನಾಂದಿ ಕ್ರಮದ ನೃತ್ಯದಲ್ಲಿ, ಪುಷ್ಪಾಂಜಲಿ, ಮಲ್ಲಾರಿ, ಇದು ದೇವಾಲಯ ಸಂಪ್ರದಾಯದಿಂದಲೂ ಇತ್ತು, ನಾಟ್ಯ ರಂಗಭೂಮಿನಲ್ಲೂ ಇತ್ತು. ಇದೆರಡೂ ಕೂಡ. ಮಲ್ಲಾರಿ ದೇವಾಲಯದಲ್ಲಿತ್ತು, ಪುಷ್ಪಾಂಜಲಿ ಅನ್ನೋದು ನಾಟ್ಯ ರಂಗಭೂಮಿನಲ್ಲೂ ಇತ್ತು, ದೇವಾಲಯದಲ್ಲೂ ಇತ್ತು. ಮತ್ತು ಇದು ನಾಟ್ಯ ಮತ್ತು ನೃತ್ಯ ಪ್ರಬಂಧಗಳು ಆಗೋದಕ್ಕಿಂತ ಮುಂಚೆ ಅದರಲ್ಲೂ ಮಲ್ಲಾರಿ ಅದೊಂದು ವಾದ್ಯ ಪ್ರಬಂಧವಾಗಿತ್ತು ಅಂತ ಗೊತ್ತಾಗತ್ತೆ ಅಲ್ವಾ. ನಾದಸ್ವರವನ್ನ ಗಮನಿಸ್ಕೊಂಡು ವಾದ್ಯ ಪ್ರಬಂಧವಾಗಿತ್ತು ಅಂತ ಗೊತ್ತಾಗತ್ತೆ. ಪುಷ್ಪಾಂಜಲಿ ಮೂಲತಃ ನಾಟ್ಯದ ಸ್ವರೂಪದಲ್ಲೇ ಇದ್ದಂಥದ್ದು. ಇನ್ನು ಅಲರಿಪ್ಪು ರಾಜಾಶ್ರಯದ ನರ್ತನ ಪದ್ಧತಿಯಲ್ಲಿ ಬಹುತೇಕ ಇದ್ದಿದ್ದು ಸುಳುಹು ಸಿಗುತ್ತೆ ನಮಗೆ. ಆದ್ರೂ ಅದು ಮೇಳತ್ತೂರು ಭಾಗವತ ಮೇಳದ ನಾಟ್ಯ ಪರಂಪರೆಯಲ್ಲಿ ಅದನ್ನ ಮುಖ್ಯವಾಗಿ ನರ್ತಿಸ್ತಾ ಇದ್ರು. ಹಾಗೆ ರಾಜದಾಸಿಯರ ತರಾನೇ ದೇವದಾಸಿಯರು ಕೂಡ ನರ್ತಿಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಇದು ಮೂಲತಃ ನೃತ್ಯ ಪ್ರಬಂಧವೇ ಆಗಿದೆ. ಇನ್ನು ಮೇಳ ಪ್ರಾಪ್ತಿಯನ್ನು ಈಗಾಗಲೇ ಹೇಳಿದ್ದೀನಿ ನಾನು. ರಾಜಾಶ್ರಯದಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ, ನರ್ತನ ಪದ್ಧತಿನಲ್ಲೇ ಮುಖ್ಯವಾಗಿ ಕಂಡು ಬರುತ್ತೆ, ನಾಟ್ಯ ಪದ್ಧತಿನಲ್ಲೂ ಕೂಡ ಅದು ಬೇರೆ ಹೆಸರಿಂದ ಇದೆ. ಮೃದಂಗದ ವಾದ್ಯ ಪ್ರಬಂಧ. ಈ ಹೊತ್ತಿಗೆ ಜತಿಗಳೆಲ್ಲ ತುಂಬಾ ದೀರ್ಘವಾಗಿರುತ್ತಲ್ಲ, ಅದರ ಸೊಲ್ಕಟ್ಟುಗಳ ಗುಚ್ಛಕ್ಕೆ ಬಹುಶಃ ಮೇಳ ಪ್ರಾಪ್ತಿಯ ಆ ಒಂದು ಬಿರುಸಿನ ಜತಿಗಳು ಕೂಡ ಕಾರಣ ಆಗಿರ್ಬಹುದು ಅಂತ ನಂಗೆ ಅನ್ಸುತ್ತೆ ಎಷ್ಟೋ ಸಂದರ್ಭದಲ್ಲಿ. ಹಾಗೆ ದೀರ್ಘವಾಗಿರುವಂತ ಜತಿಗಳ ಹಿನ್ನೆಲೆಗೆ ಮೇಳ ಪ್ರಾಪ್ತಿಯ ಕೊಡುಗೆ ಇದೆ ಅಂತಂದ್ರೆ ಆಶ್ಚರ್ಯ ಏನೂ ಇಲ್ಲ. ಈಗ ಇಂಥ ಒಂದು ನೃತ್ಯಗಳಿಗೆ ಸ್ತುತಿ ಪದವನ್ನ, ಅದೇ ದೇವರ ಬಗ್ಗೆ ನಾವು ಅಥವಾ ರಾಜರ ಬಗ್ಗೆ ಸ್ತುತಿ ಮಾಡೋ ಥರದಲ್ಲಿ ಪದಗಳನ್ನ ಸೇರಿಸಿ ನರ್ತಿಸುವಂಥದ್ದು ವಾಡಿಕೆಯಾಗಿದೆ. ಇಂಥ ಸ್ತುತಿ ಪದವನ್ನ ಒಟ್ಟಿಗೆ ಇಟ್ಕೊಂಡು ಬಂದಿರುವಂಥದ್ದು ಒಂದು ಕೌತ. ಅದನ್ನ ಈಗಾಗಲೇ ಪಾಠ ಮಾಡಿದ್ದೀನಿ. ಅದು ದೇವಾಲಯದಲ್ಲೂ ಇತ್ತು, ಹಾಗೇನೆ ನಾಟ್ಯ ರಂಗಭೂಮಿಗಳಲ್ಲೂ ಕೂಡ ಇತ್ತು ಅಂತ ಗೊತ್ತಾಗತ್ತೆ. ಇದು ಮೊದಲನೇದಾಗಿ ವಾದ್ಯ ಪ್ರಬಂಧವಾಗಿದ್ದು, ನಂತರ ಗೇಯ ಪ್ರಬಂಧ ಆಯ್ತು, ಮತ್ತೆ ನೃತ್ಯ ಪ್ರಬಂಧ ಆಯ್ತು ಅಂತ ಗೊತ್ತಾಗತ್ತೆ. ಇನ್ನು ತೋಡೆಯ ಮಂಗಲ, ಅದು ಕಥಾಕೀರ್ತನ ಸಂಪ್ರದಾಯದಲ್ಲಿ, ಹಾಗೇನೆ ಮೇಳತ್ತೂರು ಭಾಗವತ ಮೇಳ ಮೊದಲಾದಂತಹ ನಾಟ್ಯ ಸಂಪ್ರದಾಯಗಳಲ್ಲಿ ಪ್ರಮುಖವಾಗಿತ್ತು ಅಂತ ಗೊತ್ತಾಗತ್ತೆ. ಇದು ಕೂಡ ಗೇಯ ಪ್ರಬಂಧವಾಗಿತ್ತು, ಮತ್ತೆ ನೃತ್ಯ ಪ್ರಬಂಧವಾಯ್ತು. ನೋಡಿ, ವಾದ್ಯ ಪ್ರಬಂಧವಾಗಿದ್ದು ಗೇಯ ಆಗಿ ನರ್ತನವಾಗಿರುವಂಥದ್ದು ಇದೆ, ಗೇಯದಿಂದ ನರ್ತನವಾಗಿದ್ದು ಇದೆ, ಹಾಗೇನೆ ನೃತ್ಯ ಪ್ರಬಂಧವಾಗೇ ಬಂದಿದ್ದು ಇದೆ. ಎಂಥ ಒಂದು ಪದ್ಧತಿಗಳಲ್ಲ. ನಾಂದಿಯಲ್ಲೇ ಇಷ್ಟಿರ್ಬೇಕಾದ್ರೆ ಇನ್ನು ಎಂಥೆಂಥ ನೃತ್ಯಗಳೆಲ್ಲ ಇರ್ತಿತ್ತು ನಮ್ಮ ಈ ಒಂದು ದಕ್ಷಿಣ ಭಾರತದ ನೃತ್ಯ ಪರಂಪರೆಯಲ್ಲಿ. ಎಂಥೆಂಥ ವೈವಿಧ್ಯ ಇದೆ, ಎಷ್ಟೊಂದು ಇತಿಹಾಸ ಇದೆ. ಬಹಳ ಅಚ್ಚರಿಯನ್ನು ಕೊಡುತ್ತೆ, ಕುತೂಹಲವನ್ನು ಕೊಡುತ್ತೆ. ಒಂದಕ್ಕಿಂತ ಒಂದು ಭಿನ್ನ ಇದೆ ನೋಡಿ. ಮತ್ತು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ನೃತ್ಯ ಕ್ರಮ ಇತ್ತು ಅಂತಲೂ ಇರಲಿಲ್ಲ. ಈಗ ಉದಾಹರಣೆಗೆ ಭರತನಾಟ್ಯ ಅಂತ ತಗೊಂಡ್ರು ಕೂಡ ತಮಿಳುನಾಡಿನಲ್ಲೂ ಕರ್ನಾಟಕದಲ್ಲೂ ಪದ್ಧತಿಗಳು, ಪರಂಪರೆಗಳು, ಹಾಗೇನೆ ನರ್ತಿಸುವಂತಹ ಶೈಲಿಗಳಲ್ಲಿ ವ್ಯತ್ಯಾಸಗಳು ನಮಗೆ ಸ್ಪಷ್ಟವಾಗಿ ಕಾಣ್ತಾನೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ವಿವರಗಳು ನಮ್ಮ ಹತ್ರ ಬಾ, ನಮ್ಮ ಹತ್ರ ನೋಡು, ನಮ್ಮನ್ನ ಪುನರ್ ಸ್ಥಾಪನೆ ಮಾಡು, ನಮ್ಮನ್ನ ಚೆನ್ನಾಗಿ ನರ್ತಿಸುವಂತೆ ಮಾಡು, ನೋಡ್ಸು ಅಂತ ನಮ್ಮನ್ನ ಕರಿತಾ ಇರುತ್ತೆ ನಮ್ಮಂಥ ಸಂಶೋಧಕರನ್ನ.
ನಾನು ಈ ಹೊತ್ತಿಗೆ ಕೊಟ್ಟಿರುವಂತಹ ಎಲ್ಲ ವಿವರಗಳು ಕೂಡ ನನ್ನ ಸಂಶೋಧನೆಯದ್ದೇ ಒಂದು ಆಸ್ತಿ. ಹಾಗೇನೆ ಇದಕ್ಕೆ ನನಗೆ ಬಹಳಷ್ಟು ಜನ ವಿವರಗಳನ್ನ ಕೊಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅಂದ್ರೆ ಮೌಖಿಕವಾದಂತಹ ಓರಲ್ ಟ್ರೆಡಿಷನ್ ಅಲ್ಲಿ ಬಂದಿರುವಂತಹ ಪರಂಪರೆಯಲ್ಲಿ ಬಂದಿರುವಂತಹ ಮಾಹಿತಿಗಳನ್ನ ಹಂಚ್ಕೊಂಡರಲ್ಲಿ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರ ಮೊಮ್ಮಗಳು ಮತ್ತು ಶಿಷ್ಯೆ ಶಕುಂತಲಾ ಹನುಮಂತಪ್ಪ ಅವರು, ಹಾಗೇನೆ ಡಾಕ್ಟರ್ ಲಲಿತಾ ಶ್ರೀನಿವಾಸನ್ ಅವರು, ಕೀರ್ತಿಶೇಷ ಕೊಡಗೂರು ಮಾಧವರಾಯರು, ನಮ್ಮ ಸಂಗೀತ ಸಂಶೋಧಕಿ ಆಗಿರುವಂತಹ ನಮ್ಮ ಪ್ರೀತಿಯ ಕಾಂಚನ ರೋಹಿಣಿ ಸುಬ್ಬರತ್ನಂ ಮತ್ತು ಅವರ ಕುಟುಂಬದವರು, ಹಾಗೇನೆ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಶಿಷ್ಯರುಗಳು. ಇವರೆಲ್ಲರೂ ಕೂಡ ಇದರ ಒಂದು ಮೌಖಿಕ ಪರಂಪರೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಇದ್ರ ಬಗ್ಗೆ ಒಂದಷ್ಟು ಪಾಠಗಳನ್ನ ಕೇಳಿ ನೋಟ್ಸ್ ಮಾಡೋದಕ್ಕೆ ಏನಾದ್ರೂ ಸಿಗ್ಬೋದಾ ಮೇಡಮ್ ಅಂತ ಕೇಳಿದ್ರೆ, ಇದರಲ್ಲೇ ಮಾಡ್ಕೊಳ್ಳಿ. ಆದ್ರೆ ಇನ್ನೊಂದಷ್ಟು ತಿಳಿಬೇಕು ಅಂತಂದ್ರೆ ನನ್ನ ಕಾಲಾಂತರಂಗ ನರ್ಮ ನಟುವಾಂಗ ಅನ್ನುವಂತಹ ಪುಸ್ತಕವನ್ನ ಖರೀದಿ ಮಾಡಿ ಓದಿ. ಸಾಕಷ್ಟು ವಿಷಯಗಳು ನಿಮ್ಗೆ ಇದರಲ್ಲಿ ಗಮನ ಸೆಳೆಯುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ಇದೇ ರೀತಿಯ ವಿಶಿಷ್ಟವಾಗಿರುವಂತಹ ಇತಿಹಾಸ ಹಾಗೇನೆ ಪದ್ಧತಿಗಳ ಸಹಿತವಾಗಿ ಒಂದು ನೃತ್ಯ ಬಂಧವನ್ನು ಮಾತಾಡ್ತೀನಿ. ಅಲ್ಲಿವರೆಗೂ ನಾವು ನೋಟ್ಸ್ ಮಾಡ್ಕೊಳ್ಳೋಣ ಅಲ್ವಾ? ಸರಿ, ಸಿಗೋಣ. ನಮಸ್ಕಾರ.